ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕಳೆದ ರಾತ್ರಿ ಎಲ್ಒಸಿಯಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ, ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ ಪಾಕಿಸ್ತಾನ ಸೇನೆ. ಪಾಕ್ ಆರ್ಮಿ ಪೋಸ್ಟ್ಗಳಿಂದ ಮೊಂಡಾಟ, ಭಾರತೀಯ ಸೇನೆಯಿಂದ ಪ್ರತ್ಯುತ್ತರದ ಪಾಠ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ, ಗಡಿಯಲ್ಲಿ ಯುದ್ಧ ಟ್ಯಾಂಕರ್ ಜಮಾವಣೆ, ರಫಲ್, ಸುಕೋಯ್, ಮಿಗ್ ವಿಮಾನಗಳ ಪ್ರಯೋಗ. ಸಮರಾಭ್ಯಾಸದ ಜೊತೆ ಭಾರತೀಯ ಸೇನೆ ಶಸ್ತ್ರ ಸನ್ನದ್ಧ. ಯುದ್ಧ ಪರಿಸ್ಥಿತಿ ಎದುರಿಸೋದಕ್ಕೆ ಪಾಕಿಸ್ತಾನದಿಂದಲೂ ತಯಾರಿ, ತನ್ನ ಗಡಿ ಭಾಗಕ್ಕೆ ಹೆಚ್ಚಿನ ಸೇನೆ ಶಸ್ತ್ರಾಸ್ತ್ರಗಳ ರವಾನೆ. 450 ಕಿಲೋಮೀಟರ್ ರೇಂಜ್ನ ಅಬ್ದಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ. ಯುದ್ಧೋನ್ಮಾದದಲ್ಲಿರೋ ಪಾಕಿಸ್ತಾನಕ್ಕೆ ಕುತಂತ್ರಿ ರಾಷ್ಟ್ರಗಳ ಬೆಂಬಲ. ಟರ್ಕಿಯಿಂದ ಶಸ್ತ್ರಾಸ್ತ್ರ ರವಾನೆ, ಚೀನಾದಿಂದಲೂ ಪಾಕ್ಗೆ ಯುದ್ಧ ಟ್ಯಾಂಕರ್ ಪೂರೈಕೆ. ಯುದ್ಧ ಸನ್ನದ್ಧತೆಯ ಜೊತೆಯಲ್ಲೇ ರಾಜತಾಂತ್ರಿಕ ಕ್ರಮಗಳೂ ಜಾರಿ. ಪಾಕಿಸ್ತಾನದ ಹಡಗುಗಳಿಗೆ ಭಾರತದಿಂದ ಬಂದರು ಕ್ಲೋಸ್. ಏನು ಮಾಡಬೇಕೋ ತೋಚದೆ ಪಾಕ್ನಿಂದಲೂ ಅಂತಹುದ್ದೇ ಕ್ರಮ. ಪಾಕಿಸ್ತಾನಿ ಯುವತಿ ಮದುವೆಯಾಗಿ ಕೆಲಸ ಕಳೆದುಕೊಂಡ ಸೈನಿಕ. ಮೆನಾಲ್ ಖಾನ್ ಎಂಬಾಕೆಯನ್ನ ವಿವಾಹವಾಗಿದ್ದ ಮುನೀರ್ ಅಹಮದ್ಗೆ ಸಂಕಷ್ಟ. ಸಿಆರ್ಪಿಎಫ್ ಅನುಮತಿಗೂ ಮುನ್ನವೇ ಮದುವೆ ಹಿನ್ನೆಲೆ ಸೇನೆಯಿಂದ ವಜಾ. ಶೌಚಾಲಯದಲ್ಲಿ ಪಾಕ್ ನಟಿಯ ಫೋಟೋ ಅಂಟಿಸಿ ಆಕ್ರೋಶ. ಮುಂಬೈನಲ್ಲಿ ಮಹಿರಾ ಖಾನ್ ಚಿತ್ರ ಅಂಟಿಸಿ ಕಿಡಿ. ಪಾಕಿಸ್ತಾನ ಏನಾದರೂ ಟಾಯ್ಲೆಟ್ ಶುಚಿಗೊಳಿಸುವ ಸ್ಥಾನದಲ್ಲಿ ಇರಲಿದೆಯೇ ಎಂಬ ಸಂದೇಶ. ವಿಶ್ವದಾದ್ಯಂತ ಪಾಕ್ ವಿರುದ್ಧ ಪ್ರತಿಭಟನೆ. ಜರ್ಮನಿಯ ಬರ್ಲಿನ್ನಲ್ಲಿ ಪಹಲ್ಗಾಮ್ ದಾಳಿ ಖಂಡಿಸಿ ಭಾರತೀಯರಿಂದ ಆಕ್ರೋಶ. ಉಗ್ರರು ಹಾಗೂ ಪಾಕಿಸ್ತಾನದ ವಿರುದ್ಧ ಘೋಷಣೆ. ಲಂಡನ್ನಲ್ಲಿ ಪಾಕಿಸ್ತಾನದ ಪತ್ರಕರ್ತ ಕಿರಿಕ್ ವರದಿಗೆ ಆಗಮಿಸಿದ್ದ ಸಫೀನಾ ಖಾನ್ ಮತ್ತು ಅಸಾದ್ ಅಲಿ ಮಲ್ಲಿಕ್ ನಡುವೆ ಗಲಾಟೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ ಪಾಕಿಸ್ತಾನ. ಗಾಯಕ ಸೋನು ನಿಗಮ್ಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ. ಎಫ್ಐಆರ್ ದಾಖಲು ಮಾಡಿರುವ ಆವಲಹಳ್ಳಿ ಪೊಲೀಸರಿಂದ ವಿಚಾರಣೆಗೆ ತಯಾರಿ. ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಲು ಸಜ್ಜು. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ 8 ಜನರ ಬಂಧನ, ಇನ್ನಿಬ್ಬರಿಗಾಗಿ ಮುಂದುವರೆದಿರುವ ಶೋಧ. ಹತ್ಯೆಗೆ ಬಜ್ಪೆ ಸ್ಥಳೀಯರು ನೆರವು ನೀಡಿದ ಮಾಹಿತಿ. 20ಕ್ಕೂ ಹೆಚ್ಚು ಜನ ಕೃತ್ಯದಲ್ಲಿ ಶಾಮೀಲು ಶಂಕೆ. ಪೊಲೀಸರಿಂದ ತನಿಖೆ ಚುರುಕು. ದಳಪತಿ ಮೇಲೆ ಜಲಾರತಿ ಯುದ್ಧಕ್ಕೆ ಡಿಕೆಶಿ ಪ್ಲಾನ್. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ವರ್ಚಸ್ಸು ಕುಗ್ಗಿಸಲು, ತಮ್ಮ ಆಧಿಪತ್ಯ ಸಾಧಿಸಲು ರಣತಂತ್ರ. ಕಾವೇರಿ ಆರತಿ ಮೂಲಕ ಟಕ್ಕರ್ ನೀಡೋಕೆ ಮಾಸ್ಟರ್ ಪ್ಲಾನ್. ಜಾತಿ ಗಣತಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಬಹಳ ದಿನದಿಂದ ಒತ್ತಾಯಿಸುತ್ತಿದ್ರು. ಬಿಹಾರ ಎಲೆಕ್ಷನ್ ಬಂದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಈಗ ಜ್ಞಾನೋದಯವಾಗಿದೆ. ಈ ನಿರ್ಧಾರಕ್ಕೆ ಸ್ವಾಗತ ಎಂದ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಡಿಸಿಸಿ ಬ್ಯಾಂಕ್ನ ಪಟ್ಟಕ್ಕೇರಲು ಕಾಂಗ್ರೆಸ್ನಲ್ಲಿ ಮಹಿಳಾ ಮಣಿಗಳ ಮಧ್ಯೆ ಪೈಪೋಟಿ. ತವರೂರಿನಿಂದಲೇ ಸಹೋದರರನ್ನ ಕಣಕ್ಕಿಳಿಸಿ ಪಟ್ಟಕ್ಕೇರಿಸಲು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್. ಇನ್ನೊಂದೆಡೆ ಚುನಾವಣೆಗೆ ಅಂಜಲಿ ನಿಂಬಾಳ್ಕರ್ ಸಜ್ಜು. ಕೆಪಿಎಸ್ಸಿ ವಿರುದ್ಧ ಸಿಡಿದ ಅಭ್ಯರ್ಥಿಗಳು. ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆಯಿಂದ ಕೆಲವರು ವಂಚಿತ. ಸುಪ್ರೀಂ ಕೋರ್ಟ್ಗೆ ಹೋಗಲು ಅಭ್ಯರ್ಥಿಗಳ ನಿರ್ಧಾರ. ಮುಂದಿನ ಹೋರಾಟಕ್ಕೆ ತಯಾರಿ. ಬೆಂಗಳೂರಿನಲ್ಲಿ ಮುಂದುವರೆದ ಬೀದಿ ಕಾಮುಕರ ಅಟ್ಟಹಾಸ. ಮಠ ಮಧ್ಯಾಹ್ನ ಟೌನ್ ಹಾಲ್ ಮುಂಭಾಗದ ರಸ್ತೆಯಲ್ಲೇ ಮಹಿಳೆಯರಿಗೆ ಟಾರ್ಚರ್. ಹೆಣ್ಣು ಮಕ್ಕಳ ಫೋಟೋ ತೆಗೆದು ವಿಕೃತಿ. ರೆಡ್ ಹ್ಯಾಂಡ್ ಆಗಿ ಲಾಕ್ ಆದವನಿಗೆ ಸ್ಥಳೀಯರಿಂದ ಗೂಸ. ಕಲ್ಲು ಕೊಟ್ಟು ಮಂಪರು ಬರಿಸಿ ವೃದ್ಧೆ ಬಳಿ ಚಿನ್ನಾಭರಣ ಕಳವು. ಟಿವಿಎಸ್ ಎಕ್ಸೆಲ್ನಲ್ಲಿ ಬಂದಿದ್ದ ದಂಪತಿಯಿಂದ ಕೃತ್ಯ. ಆನೇಕಲ್ ಬಳಿಯ ಕೆಂಪು ಒಡೆರಹಳ್ಳಿಯಲ್ಲಿ ಘಟನೆ. ಪ್ರಕರಣ ದಾಖಲು. ಬಳ್ಳಾರಿಯ ರಾವಿಹಾಳು ಗ್ರಾಮಸ್ಥರಿಗೆ ಜೀವ ಭಯ ತಂದ ಡೇಂಜರ್ ವಾಟರ್ ಟ್ಯಾಂಕ್. ಕ್ಷಣ ಕ್ಷಣಕ್ಕೂ ಉದುರುತ್ತಿರೋ ಟ್ಯಾಂಕ್ನ ಸಿಮೆಂಟ್ ಪದರ.
ಟ್ಯಾಂಕ್ ಕೆಡವಲು ಗ್ರಾಮಸ್ಥರಿಂದ ಮನವಿ, ಕ್ಯಾರೆ ಎನ್ನದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ. ಕುಂಭಮೇಳದಲ್ಲಿ ಕೈ ಮೇಲೆತ್ತಿ ಕುಳಿತಿದ್ದ ಸನ್ಯಾಸಿ, ಅಲ್ಲಿ ಬಂದ ಆದಾಯದಿಂದ ಮಹೀಂದ್ರ ಸ್ಕಾರ್ಪಿಯೋ ಕಾರು ಖರೀದಿ, ಶೋರೂಮ್ನಿಂದ ತಾನೇ ಡ್ರೈವ್ ಮಾಡಿಕೊಂಡು ಹೊರಟ ಸನ್ಯಾಸಿ. ಐಪಿಎಲ್ ಅಖಾಡದಲ್ಲಿಂದು ಡಬಲ್ ಧಮಾಕ, ಮೊದಲ ಪಂದ್ಯದಲ್ಲಿ ಕೆಕೆಆರ್ ಆರ್ಆರ್ ಮುಖಾಮುಖಿ, ರಾತ್ರಿ ಪಂಜಾಬ್ ಲಕ್ನೋ ನಡುವೆ ಸೇಡಿನ ಸಮರ, ಇಂದು ಗೆದ್ದರಷ್ಟೇ ಲಕ್ನೋಗೆ ಉಳಿಗಾಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.